ನಗರದ ಪ್ರತಿಷ್ಠಿತ ಮಂಗಳ ಕ್ರೀಡಾಂಗಣದಲ್ಲಿ ಬಹು ನಿರೀಕ್ಷಿತ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜನವರಿಯಿಂದ ಮುಂದಿನ 2 ತಿಂಗಳುಗಳ ಕಾಲ ಕ್ರೀಡಾಂಗಣ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಯುವಜನ ಕ್ರೀಡಾ ಇಲಾಖೆಯು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಮಂಗಳ ಕ್ರೀಡಾಂಗಣವು 400 ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್ ಹೊಂದಿದ್ದು, ಓಟದ ಸ್ಪರ್ಧೆಗಳು, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್, ಜಾವೆಲಿನ್ ಥ್ರೋ ಸೇರಿದಂತೆ ಹಲವು ಅಥ್ಲೆಟಿಕ್ ಕ್ರೀಡೆಗಳಿಗೆ ಸೂಕ್ತ ವೇದಿಕೆಯಾಗಿದೆ. ನಗರದ ಬಹುತೇಕ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಕ್ರೀಡಾಕೂಟಗಳು ಇಲ್ಲಿಯೇ ನಡೆಯುತ್ತವೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ 3 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದೆ. ಈ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು 2 ತಿಂಗಳ ಅವಧಿಯಲ್ಲಿ ಕ್ರೀಡಾಂಗಣವನ್ನು ನವೀಕರಿಸಲು ಇಲಾಖೆ ಮುಂದಾಗಿದೆ. ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ದುರಸ್ತಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಸದ್ಯ ಟ್ರ್ಯಾಕ್ನಲ್ಲಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದು ಕ್ರೀಡಾಪಟುಗಳಿಗೆ ತೊಂದರೆಯಾಗ್ತಿದೆ. ಟ್ರ್ಯಾಕ್ ನವೀಕರಣದ ಜೊತೆಗೆ ಕ್ರೀಡಾಂಗಣದ ಸುತ್ತಲೂ ವಾಕಿಂಗ್ ಪಾತ್, ಹೊಸ ಫೆನ್ಸಿಂಗ್ ಮತ್ತು ಸಮರ್ಪಕವಾದಂತಹ ಚರಂಡಿ ವ್ಯವಸ್ಥೆ ಅಳವಡಿಸಲಾಗುವುದು. ಪ್ರತಿದಿನ ಬೆಳಗ್ಗೆ ವಾಕಿಂಗ್, ವ್ಯಾಯಾಮ ಮತ್ತು ಜಾಗಿಂಗ್ ಆಗಿ ಮಂಗಳೂರು ನಗರದ 100 ಜನ ಮಂಗಳ ಕ್ರೀಡಾಂಗಣವನ್ನೇ ಆಶ್ರಯಿಸ್ತಾ ಇದ್ರು. ಕ್ರೀಡಾಂಗಣ ಬಂದ್ ಆಗೋದ್ರಿಂದ ಮುಂದಿನ 2 ತಿಂಗಳುಗಳ ಕಾಲ ಸಾರ್ವಜನಿಕರು ಇತರ ಕ್ರೀಡಾಂಗಣ ಅಥವಾ ಪರ್ಯಾಯ ಸ್ಥಳಗಳನ್ನು ಆಶ್ರಯಿಸಬೇಕಿದೆ. ಹಲವು ದಶಕಗಳ ಹಿಂದೆ ಮಣ್ಣಗುಡ್ಡ ಮೈದಾನವಾಗಿದ್ದ ಈ ಕ್ರೀಡಾಂಗಣವು 2009ರಲ್ಲಿ ದ್ವಿತೀಯ ಹಂತದ ಕಾಮಗಾರಿ ನಡೆದು ಆಧುನಿಕ ರೂಪ ಪಡೆದಿತ್ತು. ಆ ಸಂದರ್ಭದಲ್ಲಿ ಅಳವಡಿಸಲಾದ ಸಿಂಥೆಟಿಕ್ ಟ್ರ್ಯಾಕ್ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಗಳಿಗೆ ಯೋಗ್ಯವಾಗಿತ್ತು. ಇಲ್ಲಿ ಶೌಚಾಲಯಗಳು ಮತ್ತು ಡ್ರೆಸ್ಸಿಂಗ್ ರೂಮ್ಗಳ ಸೌಲಭ್ಯವೂ ಇದೆ. ಪ್ರಧಾನ ಗ್ಯಾಲರಿಯ ಜೊತೆಗೆ ಸುತ್ತಲೂ ಆಸನ ವ್ಯವಸ್ಥೆ ಇದ್ದು ಸುಮಾರು 20,000 ಜನರು ಕುಳಿತು ಕ್ರೀಡೆಗಳನ್ನು ವೀಕ್ಷಿಸಬಹುದಾಗಿದೆ. ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡ ಬಳಿಕ ಮಂಗಳ ಕ್ರೀಡಾಂಗಣದ ಬಾಡಿಗೆ ದರಗಳನ್ನು ಪರಿಷ್ಕರಿಸಲು ಯುವಜನ ಕ್ರೀಡಾ ಇಲಾಖೆ ಚಿಂತನೆ ನಡೆಸಿದೆ. ಹೊಸ ದರಗಳು ಅಭಿವೃದ್ಧಿ ನಂತರ ಜಾರಿಗೆ ಬರುವ ಸಾಧ್ಯತೆಗಳಿವೆ.